ನಮಸ್ಕಾರ. ಈ ಒಂದು ಅಧಿವೇಶನದಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥ ವಿಷಯ ಶೈಕ್ಷಣಿಕ ಮನೋವಿಜ್ಞಾನ. ಸೊ ಟುಡೇ we are going to discuss about the subject educational psychology in unit 2 which is growth and development of child. In growth and development of child session called meaning of growth. What are the meaning of growth? First we want to know the meaning of growth. What is the meaning of growth? So in psychology, growth is little different from development. So in psychology, though growth and maturation are a little different, growth is that which is physical process of development. Physical process of the development, particularly the process of becoming physical larger. For example, growth is by getting in inch taller, fat, ages, like this. Much, how much? Like this, which is growth. What is the old of you? What is the height of you? What is the inches of your chest fist? What is a size of your body? So like this, which is what we are called growth. What we are called growth. So here, since growth is limited to the description of quantitative changes, its scope is confined to those aspects or administrative dimensions of one's personality in which quantitative changes occur is known as the growth. As result, in dealing with those aspects or dimensions of personality where both the quantity and quality changes are involved in, the term of growth is not employed. So these both are in development. On the other hand, development is comprehensive term related to all types of changes. There may be quantity and quality, both are there. So which is the growth of child? ಸೊ ಇಲ್ಲಿ ನಾವು ಕನ್ನಡದಲ್ಲಿ ಹೇಳೋದಾದರೆ ಮಗುವಿನ ಬೆಳವಣಿಗೆ. ಇಲ್ಲಿ ಸ್ವಲ್ಪ ನಾವು ವಿಚಾರ ಮಾಡಬೇಕಾಗಿದೆ. ಬೆಳವಣಿಗೆ ಎಂದರೇನು, ವಿಕಾಸ ಎಂದರೇನು? ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸ್ವಲ್ಪ ನಾವು ಆ ಎರಡು ಪದಗಳನ್ನು ಹತ್ತಿರ ಹೋಗಿ ನೋಡಬೇಕಾಗಿದೆ. ಸ್ವಲ್ಪ ಅಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ಆ ಗ್ರೌತು ಮತ್ತು ಡೆವಲಪ್ಮೆಂಟ್ ಅಂದರೆ ವಿಕಾಸ ಮತ್ತು ಬೆಳವಣಿಗೆ ಅವು ಒಂದಕ್ಕೊಂದು ಒಂದೇ ಆಗಿದ್ದರೂ ಕೂಡ ಅವುಗಳಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತೀವಿ ನಾವು. ಸೊ ಇಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣುತ್ತೆ. ಆ ಮಗುವಿನ ಬೆಳವಣಿಗೆ ಕಣ್ಣಿಗೆ ಕಾಣುತ್ತೆ, ವಿಕಾಸ ನಾವು ಅಳೆಯಬೇಕಾಗುತ್ತೆ.
ಇಲ್ಲಿ ಮೆಜರ್ಮೆಂಟ್ ಆ್ಯಂಡ್ ಟೆಸ್ಟಿಂಗ್ ಎರಡು ಪ್ರಕಾರ ಬರುತ್ತೆ. ಸೊ ಮೆಜರ್ಮೆಂಟ್ ಅಂತಕ್ಕಂಥದ್ದು ಏನಾಗಿದೆ ಅಂದರೆ ಇಲ್ಲಿ ನಾವು ಗ್ರೌತಲ್ಲಿ ಕಾಣ್ತೀವಿ. ಆದರೆ ಡೆವಲಪ್ಮೆಂಟಲ್ಲಿ ನಾವು ಎರಡನ್ನೂ ನೋಡ್ಬೋದು, ಮೆಜರ್ಮೆಂಟ್ ಆ್ಯಂಡ್ ಟೆಸ್ಟಿಂಗ್. ಸೊ ಇಲ್ಲಿ ಗ್ರೌತ್ ಅಂತಕ್ಕಂಥದ್ದು, ಬೆಳವಣಿಗೆ ಅಂತಕ್ಕಂಥದ್ದು ಕ್ವಾಂಟಿಟಿ ಆದರೆ ಅಲ್ಲಿ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ನೋಡ್ತೀವಿ ನಾವು ಎಲ್ಲಿ ಅಂತಂದರೆ ವಿಕಾಸದಲ್ಲಿ. ಕ್ವಾಂಟಿಟಿ ಅಂದರೆ ನಿನ್ನ ವಯಸ್ಸೆಷ್ಟು, ನಿನ್ನ ಎತ್ತರ ಎಷ್ಟು, ನಿನ್ನ ಶರ್ಟಿನ ನಿನ್ನ ಸೈಜ್ ಎಷ್ಟು, ಈ ಥರ ನಾವು ಮೆಜರ್ಮೆಂಟ್ ಅಂದರೆ ಅಜ್ಯೂಮ್ಡ್ ವ್ಯಾಲ್ಯೂಸ್ ಅಸೈಂಡಿಂಗ್ ಆರ್ಡರ್, ಅಜ್ಯೂಮ್ಡ್ ವ್ಯಾಲ್ಯೂ ಇನ್ ಅಸೈಂಡಿಂಗ್ ಆರ್ಡರ್. ಸೊ ಇದನ್ನು ನಾವು ಗ್ರೌತ್ ಅಂತ ಕರಿತೀವಿ. ಅಂದರೆ ಬೆಳವಣಿಗೆ ಅಂತಕ್ಕಂಥದ್ದು ಒಂದು ನಿಶ್ಚಿತ ಬದಲಾವಣೆಯಾಗಿದ್ದು ವ್ಯಕ್ತಿ ಜನನದಿಂದ ಮರಣದವರೆಗೂ ಅನೇಕ ಮಾರ್ಪಾಡುಗಳನ್ನು ಹೊಂದುತ್ತಿರುತ್ತಾರೆ. ಇದು ಆತನ ಭೌತಿಕ ರಚನೆಯಲ್ಲಿ ಫಿಸಿಕಲಿ ನಮಗೆ ಕಾಣುತ್ತೆ. ಆದರೆ ಅಲ್ಲಿ ಅದು ಫಿಸಿಕಲಿ ಆಗಿರಲ್ಲ, ಬೌದ್ಧಿಕವಾಗಿರುತ್ತೆ. ಎಲ್ಲಿ? ಮಾನಸಿಕವಾಗಿರುತ್ತೆ. ಅದು ಎಲ್ಲಿ ಅಂತಂದರೆ ವಿಕಾಸದಲ್ಲಿ. ಸೊ ಆತನ ಭೌತಿಕ ರಚನೆಯಲ್ಲಿ ಕಂಡುಬರುತ್ತದೆ. ಅಂದರೆ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಅಥವಾ ಮಗುವಿನಲ್ಲಿ ಆಗ್ತಕ್ಕಂಥ ಪರಿಮಾಣಾತ್ಮಕ ಬದಲಾವಣೆಗಳನ್ನು ನಾವೇನಂತ ಕರಿತೀವಿ ಅಂದರೆ ಬೆಳವಣಿಗೆ ಅಂತ ಕರಿತೀವಿ. ಕಣ್ಣಿನಿಂದ ನೋಡಬಹುದು, ಇದನ್ನು ನಾವು ಕಣ್ಣಿನಿಂದ ಕೂಡ ನೋಡಬಹುದು. ಇದು ಆಂಶಿಕ ಬದಲಾವಣೆ ಅಂತಕ್ಕಂಥ ಸೂಚನೆ ಕೂಡ ನಮಗಿಲ್ಲಿ ಕಾಣುತ್ತೆ. ಇದು ಬೆಳವಣಿಗೆ ಅಂತಕ್ಕಂಥದ್ದು ನಿರಂತರವಾಗಿರುತ್ತದೆ. ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರುತ್ತೆ. ಈ ಬೆಳವಣಿಗೆ ನಾವು ಸುಲಭವಾಗಿ ಅಳತೆ ಮಾಡ್ಬೋದು, ಅಳೆಯಬಹುದು. ಅಲ್ಲದೆ ಇದು ಪರಿಪಕ್ವತೆಯನ್ನು ತಲುಪಿದಾಗ ನಿಲ್ಲುತ್ತದೆ. ಸೊ ಇಲ್ಲೇ ಇದೆ ಡಿಫ್ರೆನ್ಸು. ಬೆಳವಣಿಗೆ ಅನ್ನೋದು ಒಂದು ಹಂತದವರೆಗೆ ಆಗುತ್ತೆ, ಅಲ್ಲಿಗೆ ನಿಂತು ಬಿಡುತ್ತೆ. ಆದರೆ ವಿಕಾಸ ಹಾಗಿಲ್ಲ. ಆದರೆ ವಿಕಾಸ ಬೇರೆಯೇ ಇದೆ. ವಿಕಾಸ ಅಂತಕ್ಕಂಥದ್ದು ಅದಕ್ಕೆ ಎಂಡಿಲ್ಲ, ವಿಕಾಸಕ್ಕೆ ಎಂಡಿಲ್ಲ, ಬೆಳವಣಿಗೆಗೆ ಎಂಡಿದೆ ಅಂತಕ್ಕಂಥದ್ದು ನಾವು ಹೇಳೋದು. ಬೆಳವಣಿಗೆ ಅಂತಕ್ಕಂಥದ್ದು ವಿಕಾಸದ ಒಂದು ಪಾರ್ಟ್. ಸೊ ಗ್ರೌತ್ ಈಸ್ ದ ಪಾರ್ಟ್ ಆಫ್ ಡೆವಲಪ್ಮೆಂಟ್. ಗ್ರೌತ್ ಈಸ್ ಎ ಪಾರ್ಟ್ ಆಫ್ ಡೆವಲಪ್ಮೆಂಟ್ ಅಂತ ನಾವು ಹೇಳಬಹುದು. ಈ ಬೆಳವಣಿಗೆ ನಮಗೆ ಬಾಹ್ಯವಾಗಿರುತ್ತೆ, ಆದರೆ ವಿಕಾಸ ಅದು ಆಂತರವಾಗಿರುತ್ತೆ. ಬೆಳವಣಿಗೆ ಅಂತಕ್ಕಂಥದ್ದು ಏನಾಗಿರುತ್ತೆ ಅಂತಂದರೆ ಬಾಹ್ಯದಲ್ಲಿ ಕಾಣುತ್ತೆ, ವಿಕಾಸ ಹಾಗಿಲ್ಲ, ಅದು ಒಳಗಡೆ ಇರುತ್ತೆ, ಆಂತರಿಕವಾಗಿರುತ್ತೆ ಅಂತ ಹೇಳ್ಬೋದು. ಬೆಳವಣಿಗೆಯು ಆನುವಂಶೀಯತೆ ಆಧಾರದ ಮೇಲೆ ಬೆಳವಣಿಗೆ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಇದು ಬೆಳವಣಿಗೆ, ಮಗುವಿನ ಬೆಳವಣಿಗೆ ಅಂಥೇಳಿ ಇವತ್ತಿನ ಒಂದು ಸೆಷನನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.